ಆತ್ಮೀಯ ಸ್ಪರ್ಧಾ ಮಿತ್ರರ, ಹಿಂದಿನ ಅವಧಿಯಲ್ಲಿ ನಾವು ಸಂಖ್ಯಾಶಾಸ್ತ್ರವನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ರೂಢಿ ಬೆಲೆಯನ್ನು ನೋಡಿದ್ದೇವೆ. ಇಂದು ಮಧ್ಯಾಂಕವನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಮಧ್ಯಾಂಕವನ್ನು ನಾವು ನೋಡಿದಾಗ ಮೊದಲಿಗೆ ಯಾವ ಮಧ್ಯಾಂಕವನ್ನು ನೋಡ್ತಾ ಇದ್ದೇವೆ ಅಂದ್ರೆ ಅವರ್ಗೀಕೃತ ದತ್ತಾಂಶಗಳ ಅವರ್ಗೀಕೃತ ದತ್ತಾಂಶ ಅಂದ್ರೆ ಈ ದತ್ತಾಂಶಗಳ ಮಧ್ಯಾಂಕವನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಮೊದಲಿಗೆ ಮಧ್ಯಾಂಕ ಅಂದ್ರೆ ಏನು ನೋಡಿದಾಗ ಪ್ರಾಪ್ತಾಂಕಗಳ ಮಧ್ಯದ ಮೌಲ್ಯ ಅಂದ್ರೆ ಕೊಟ್ಟಿರುವ ದತ್ತಾಂಶಗಳ ಅತ್ಯಂತ ಮಧ್ಯದ ಮೌಲ್ಯವನ್ನ ನಾವು ಮಧ್ಯಾಂಕ ಅಂತ ಕರಿತಾ ಇದ್ದೇವೆ. ಹಾಗಾದ್ರೆ ಮಧ್ಯಾಂಕ ಯಾವ ಆಧಾರದ ಮೇಲೆ ತಗೋಬೇಕು ಅಂದ್ರೆ ಕೊಟ್ಟಿರುವ ದತ್ತಾಂಶಗಳನ್ನ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರಬೇಕು. ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರಬೇಕು. ಬರದ ಮೇಲೆ ಅತ್ಯಂತ ಮಧ್ಯದಲ್ಲಿರುವಂತಹ ಪ್ರಾಪ್ತಾಂಕವನ್ನು ನಾವೇನು ಕರಿತಾ ಇದ್ದೇವೆ ಅಂದ್ರೆ ಮಧ್ಯಾಂಕ ಅಂತ ಕರಿತಾ ಇದ್ದೇವೆ. ಹಾಗಾದ್ರೆ ಮೊದಲನೇದು ನೋಡಿದಾಗ ದತ್ತಾಂಶಗಳ ಮಧ್ಯಾಂಕವನ್ನ ಕಂಡುಹಿಡಿಯಿರಿ. ನೋಡ್ರಿ, 15, 22, 9, 20, 6, 18, 11, 25, 14 ಕೊಟ್ಟಿದ್ದಾರೆ. ಮೊದಲು ಇದನ್ನ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರ್ಕೋಬೇಕು. ಹಾಗಾದ್ರೆ ನಾವು ಏರಿಕೆ ಕ್ರಮದಲ್ಲಿ ಬರ್ಕೋತ ಹೋಗೋಣ. ಅಂದ್ರೆ ಕಡಿಮೆ ಬೆಲೆ ಯಾವುದು? ಎಸ್, ಏರಿಕೆ ಕ್ರಮದಲ್ಲಿ ಬರಬೇಕು. ಹಾಗಾದ್ರೆ ಕಡಿಮೆ ಯಾವುದು? 6. 6 ಆದ್ಮೇಲೆ 9, 9 ಆದ್ಮೇಲೆ 11, 11 ಆದ್ಮೇಲೆ 14, 14 ಆದ್ಮೇಲೆ 15, 15 ಆದ್ಮೇಲೆ 18, 18 ಆದ್ಮೇಲೆ 20, 20 ಆದ್ಮೇಲೆ 22, 22 ಆದ್ಮೇಲೆ 25. ಸೊ ಈ ರೀತಿಯಾಗಿ ನಾವು ಏರಿಕೆ ಕ್ರಮದಲ್ಲಿ ಬರ್ಕೋತೇವೆ. ಇನ್ನು ಎಷ್ಟು ಪ್ರಾಪ್ತಾಂಕಗಳದಾವ ನೋಡೋಣ. 1, 2, 3, 4, 5, 6, 7, 8, 9 ಇವ. ಹಾಗಾದ್ರೆ ಒಟ್ಟು ಪ್ರಾಪ್ತಾಂಕಗಳು ಎಷ್ಟದಾವ ಅಂದ್ರೆ 9 ದಶ ಸಂಖ್ಯೆಯಲ್ಲಿವೆ. ಅದಕ್ಕೆ ಒಂದನ್ನ ಕೂಡಿಸೋಣ. ಆಮೇಲೆ ಏನ್ ಮಾಡ್ರೆ 2ರಿಂದ ಭಾಗಾಕಾರ ಮಾಡೋಣ. 9 + 1 10 ಬಾಗ್ಲೆ 2, 2 1 2 5 ಅಂದ್ರೆ 5ನೇ ಪ್ರಾಪ್ತಾಂಕ. 5 ಮಧ್ಯಾಂಕ ಅಲ್ಲ, 5ನೇ ಪ್ರಾಪ್ತಾಂಕ. ನೋಡ್ರಿ, 1 2 3 ಸಾರಿ ಏರಿಕೆ ಕ್ರಮ ಇಲ್ಲಿದೆ. 1 2 3 4 5 ಮಧ್ಯದ ಪದ 15. ಹೇಗೆ ಉಲ್ಟಾ ಬಂದ್ರು ಕೂಡ ಅದಾಗಿರ್ತದೆ. 1 2 3 4 5. ಹೀಗಾಗಿ ಮಧ್ಯಾಂಕ ಎಷ್ಟು ಅಂದ್ರೆ 15 ಆಗಿದೆ. ಅಂದ್ರೆ ದಶ ಪ್ರಾಪ್ತಾಂಕಗಳನ್ನ ಕೊಟ್ಟಾಗ ಈ ಮೆಥಡ್ ಅನ್ನು ಯೂಸ್ ಮಾಡ್ತಾ ಇದ್ದಾನೆ. ಇನ್ನು ಸಮ ಪ್ರಾಪ್ತಾಂಕಗಳನ್ನ ಕೊಟ್ಟಾಗ ಮೊದಲು ನಾವು ಹೇಳಿದ್ದೇವೆ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರ್ಕೋಬೇಕು. ನಾವು ಏರಿಕೆ ಕ್ರಮದಲ್ಲಿ ಬರ್ಕೋತಾ ಇದ್ದೇವೆ. ಹಾಗಾದ್ರೆ ಕಡಿಮೆ ಇರುವಂತಹ ಸಂಖ್ಯೆಯನ್ನು ಹೋದಾಗ ಎಷ್ಟಿದೆ? 10 ಇದೆ. ಆಮೇಲೆ 10 ಆದ್ಮೇಲೆ 18 ಇದೆ. 18 ಆದ್ಮೇಲೆ 22 ಇದೆ. 22 ಆದ್ಮೇಲೆ 28 ಇದೆ. 28 ಆದ್ಮೇಲೆ 34 ಇದೆ. ಸಾರಿ 33 ಇದೆ. ನೋಡ್ರಿ, 33 ಇದೆ. ಆಮೇಲೆ 34 ಇದೆ. 34 ಆದ್ಮೇಲೆ 41 ಇದೆ. 41 ಆದ್ಮೇಲೆ 44 ಇದೆ. 44 ಆದ್ಮೇಲೆ 49 ಇದೆ. 49 ಆದ್ಮೇಲೆ 57 ಇದೆ. 57 ಆದ್ಮೇಲೆ 59 ಇದೆ. ಆಮೇಲೆ 66. ನೋಡೋಣ. 1 2 3 4 5 6 7 8 9 10 11 12 2 4 6 8 10 12. ಎಸ್, ಹಾಗಾದ್ರೆ ಇದ್ರದ್ದು ಹೆಂಗೆ ಕಂಡು ಹಿಡಿದೀವಿ? 12 ಅದಾವ ಅಂದ್ರೆ ಅರ್ಥ ಮಾಡ್ಕೊಳ್ರಿ. 12 ಅದಾವ. 12 ಭಾಗ್ಲೆ 2 ಮಾಡೋಣ. 2 1 2 6 ಎಷ್ಟು ಬತ್ತು? 6. ಹಾಗಾದ್ರೆ ಎಡದಿಂದ 6ನೇ ಪ್ರಾಪ್ತಾಂಕ, ಬಲದಿಂದ 6ನೇ ಪ್ರಾಪ್ತಾಂಕ. ಎಡದಿಂದ 6ನೇ ಪ್ರಾಪ್ತಾಂಕ, ಬಲದಿಂದ 6ನೇ ಪ್ರಾಪ್ತಾಂಕ. ಹಾಗಾದ್ರೆ 1 2 3 4 5 6. ನೋಡ್ರಿ, 3 4 5 6. ನೆಕ್ಸ್ಟ್ 1 2 3 4 5 6 6. ಹಾಗಾದ್ರೆ ಈ 2 6ನೇ ಪ್ರಾಪ್ತಾಂಕಗಳು, ಎಡದಿಂದ 1 ಬಲದಿಂದ 1. ಹೀಗಾಗಿ 34 + 41 ಭಾಗಲೆ 2 ಮಾಡಿದಾಗ 75 ಭಾಗಲೆ 2 ಬರ್ತಾ ಇದೆ.
2 ಒಂದ್ಲೆ 2 ಮೂರ್ಲೆ 6 1 ಉಳಿತು 2 ಒಳ್ಳೆ 14 1 ಉಳಿತದ 10 ಬಿಂದು ಅಂದ್ರೆ 10 ಆಯ್ತು 2 5 ಸೊ ಹಾಗಾದ್ರೆ ಮಧ್ಯಾಂಕ ಎಷ್ಟು ಅಂದ್ರೆ 37.5. ಈ ರೀತಿಯಾಗಿ ಒಂದು ಬೆಸ ಸಂಖ್ಯೆಗಳನ್ನು ಕೊಟ್ಟಾಗ ಈ ರೀತಿ ಮಾಡ್ತಾ ಇದ್ದೇವೆ, ಸಮ ಸಂಖ್ಯೆಗಳನ್ನು ಕೊಟ್ಟಾಗ ಈ ರೀತಿ ಮಾಡ್ತಾ ಇದ್ದೇವೆ. ಇನ್ನು ಅದೇ ರೀತಿಯಾಗಿ 2023ರ TETಯಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದ. ಏನು ಕೇಳೋಣ? 2x + 3 16 20 23 3x ಮತ್ತು 21 ಇವುಗಳ ಸರಾಸರಿ 18 ಆದ್ರೆ ಇದರ ಮಧ್ಯಾಂಕನು ಕಂಡುಹಿಡ್ರಿ ಅಂತ ಹೇಳಿದಾನ. ನಾನು ಹೇಳ್ತೇನೆ ಸರಾಸರಿ 18 ಆಗೈತೆ, ಮಧ್ಯಾಂಕನು 18 ಅಂತ ಹೇಳ್ಬಿಡ್ತೀನಿ. ಹಾಗೆ ಮೊದಲಿಗೆ ನಾವು ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡಿಯಬೇಕು. ಹಾಗಾದ್ರೆ 6 ಪ್ರಾಪ್ತಾಂಕಗಳ ಸರಾಸರಿ 18. ಎಷ್ಟು ಪ್ರಾಪ್ತಾಂಕ ಅದಾವ? 6 ಅದಾವ. ಇನ್ನು 3 16 20 23 21 ಕೂಡಿಸಿದಾಗ ಎಷ್ಟು ಬರ್ತಾ ಇದೆ? 83 ಬರ್ತಾ ಇದೆ. ಪ್ಲಸ್ 3x 2x ಎಷ್ಟು ಎಕ್ಸ್ ಆಗುತ್ತಾ? 5x ಆಗುತ್ತಾ. 18 ಮತ್ತು 6ನ್ನ ಗುಣಾಕಾರ ಮಾಡಿದಾಗ 108 ಆಯಿತು. ಪ್ಲಸ್ 83 ಎಡಕ್ಕೆ ಬಂದರೆ -83 = 5x ಆಯಿತು. 108ರಲ್ಲಿ 83 ಹೋದರೆ ಎಷ್ಟು ಉಳಿತದ? 25. 5 ಗುಣಾಕಾರ ಕಡೆ ಬಂದರೆ ಭಾಗಾಕಾರ = ಏನಾಗುತ್ತಾ? x ಆಗುತ್ತಾ. 5 ಒಂದ್ಲೆ 5 5 ಸೊ x = ಎಷ್ಟಾಯ್ತು ರೀ? 5 ಆಯಿತು. ಹಾಗಾದ್ರೆ x ವ್ಯಾಲ್ಯೂ 5. ಇದು 5 ಇದು 5. ಹಾಗಾದ್ರೆ ನೋಡ್ರಿ 2 5 10 + 3 13 3 5 15 ಮತ್ತು ಕಡಿಮೆ ಯಾವ್ದು ಅದಾವ? ಇಲ್ಲ 15 ಬರ್ಕೊಂಡೇನ್ರಿ. ಆಮೇಲೆ 15 ಆದ್ಮೇಲೆ 16 16 ಆದ್ಮೇಲೆ ಯಾವ್ದ್ರಿ? 20 20 ಆದ್ಮೇಲೆ 21 21 ಆದ್ಮೇಲೆ 23 ರೈಟ್. ಹಾಗಾದ್ರೆ ಇಲ್ಲಿ ಎಷ್ಟು ಪ್ರಾಪ್ತಾಂಕಗಳದಾವ? 1 2 3 4 5 6 ಅದಾವ. ಹಾಗಾದ್ರೆ ನೋಡ್ರಿ 6/2 6 ಒಂದ್ಲೆ 6 ಮೂರ್ಲೆ ಸಾರಿ 2 ಒಂದ್ಲೆ 2 ಮೂರ್ಲೆ ಎಷ್ಟು ಬತ್ತು? 3 ಬತ್ತು. ಹಾಗಾದ್ರೆ ಒಂದು ಎಡದಿಂದ 3ನೇ ಪ್ರಾಪ್ತಾಂಕ, ಒಂದು ಬಲದಿಂದ 3ನೇ ಪ್ರಾಪ್ತಾಂಕ. 1 2 3 1 2 3. ಹಾಗಾದ್ರೆ ಈ ಎರಡು ಪ್ರಾಪ್ತಾಂಕಗಳನ್ನು ಕೂಡಿಸ್ತೀನಿ. 16 + 20 ಭಾಗಲೆ 2 ಎಷ್ಟಾಯ್ತು? 36/2. 2 ಒಂದ್ಲೆ 2 18. ಸೊ ಹಾಗಾದ್ರೆ ಇದರ ಮಧ್ಯಾಂಕವು ಕೂಡ ಎಷ್ಟಾಗುತ್ತಾ? 18 ಆಗುತ್ತಾ. ಈ ರೀತಿಯಾಗಿ ನಾವು ಅವರ್ಗೀಕೃತ ದತ್ತಾಂಶಗಳ ಏನ್ ಮಾಡ್ತಾ ಇದ್ದೇವೆ? ಮಧ್ಯಾಂಕವನ್ನು ಕಂಡುಹಿಡಿದೇವೆ. ಮುಂದೆ ವರ್ಗೀಕೃತ ದತ್ತಾಂಶ